ಇದು ಸರ್ 2009 ಮಾಡಲ್ ಸರ್ ಬರೀ 79,000 ಗಾಡಿ ಓಡಿರೋದು ಅಷ್ಟೇನೆ. ಯೂನಿಕ್ ಗಾಡಿ ಇದೆ, ಒಂದಲ್ಲ ಎರಡೆರಡು ಗಾಡಿ ಇರುತ್ತೆ. ಔಟ್ಲ್ಯಾಂಡರ್ ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗದೆ ತುಂಬಾ ಕಷ್ಟ. ಅಂದ್ರೆ ಸಿವಿಕ್ ಗಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ, ಬಟ್ ಈ ತರ ನಿಮ್ಗೆ ಒಂದು ಸನ್ರೂಫ್ ಗಾಡಿನೇ ಬೇಕು ಅಂತ ಕೇಳಿದ್ರೆ ಮಾರ್ಕೆಟ್ ಅಲ್ಲಿ ಯಾರ ಹತ್ರನೂ ಸನ್ರೂಫ್ ಇರೋ ಗಾಡಿ ಅಂತೂ ಇಲ್ಲ. ಇಕೋ ಸ್ಪೋರ್ಟ್ಸ್ ಅಲ್ಲಿ ಒಂದು ಆಟೋಮ್ಯಾಟಿಕ್ ಗಾಡಿ ಬೇಕು ಅಂತ ಕೇಳಿದ್ರೆ ಈ ಗಾಡಿ ಕೂಡ ಇರುತ್ತೆ. KA04 ಬ್ಯಾಂಗ್ಳೂರ್ ಲೋಕಲ್ ರಿಜಿಸ್ಟರ್ಡ್ ಆಗಿರುತ್ತೆ. ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿದೆ ಸರ್. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಗಾಡಿ ಕೋಟಿಂಗ್ ಪ್ರೈಸ್ ಬಂದು 19 ಇದೆ, 19,50,000 ಇದೆ. ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ 16,50,000 ರೂಪಾಯಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಯಾರೆಲ್ಲ ಒಂದು ಲಕ್ಸುರಿ ಗಾಡಿ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಈ ಗಾಡಿ ನಿಮಗೆ ಆಲ್ಫಾ ಮೋಟರ್ ವರ್ಲ್ಡ್ ಬನ್ನರ್ಘಟ್ಟ ರೋಡ್ ಆಪೋಸಿಟ್ ಡಿ ಮಾರ್ಟ್ ಹತ್ರ ಬ್ಯಾಂಗ್ಳೂರಲ್ಲಿ ಈ ಗಾಡಿ ನಿಮಗೆ ಸಿಗುತ್ತೆ. ಸ್ಕೋಡಾ ಫ್ಯಾಬ್ಯಾ ಬೇಕು, ಟಾಪ್ ಎಂಡ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ನಮ್ಮ ಕರ್ನಾಟಕ ಲೋಕಲ್ ಗಾಡಿ, ತುಂಬಾನೇ ಕಡಿಮೆ ಓಡಿರೋ ಗಾಡಿ. ಹೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ನೋಡ್ತಾ ಇರಲ್ಲ, ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಕಂಪ್ನಿ ಫಿಟೆಡ್ ಅಲೋ ವೀಲ್ಸ್ ಎಲ್ಲ ಬರ್ತದೆ. ಪೆಟ್ರೋಲ್ ಇಂಜಿನ್ ಇರೋದ್ರಿಂದ ಆರಾಮಾಗಿ ನಿಮ್ಗೊಂದು 15ರಿಂದ 16 ಮೈಲೇಜು ಸಹ ಬರುತ್ತೆ. ಇಂಟೀರಿಯರ್ ಸಹ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಗಾಡಿ ಮಾತ್ರ ಬ್ಯೂಟಿಫುಲಿ ಮೇಂಟೈನ್ ಆಗಿರುತ್ತೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿರ್ತಾರೆ. ಗಾಡಿ ಆರಾಮಾಗಿದೆ, ನೋಡ್ತಾ ಇರಿ. ಪವರ್ ಮಿರರ್ ಎಲ್ಲ ಬರುತ್ತೆ. ಮೇಡಮ್ ಏನ್ ಮಾಡಲ್ ಇದು? ಸರ್ 2011 ಮಾಡಲ್ ಸೆಕೆಂಡ್ ಓನರ್. ಗಾಡಿ ಕೋಟಿಂಗ್ ಪ್ರೈಸ್ ಬಂದು 3,25,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ 2,95,000 ರೂಪಾಯಿಗೆ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ ಸರ್. ಓನರ್ ಸಿಂಗಲ್ ಸೆಕೆಂಡ್ ಓನರ್ ಸರ್. ಓಕೆ ಸರ್ ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಇದೆ ಸರ್. ಜಸ್ಟ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಯಾರು ಕೊಟ್ಟಿರಲ್ಲ ಇಂಥ ಆಫರ್ನ, ನಮ್ಮ ಆಲ್ಫಾ ಮೋಟಾರ್ ಅಲ್ಲಿ ಕೊಡ್ತಾ ಇದ್ದೀನಿ. ಜಸ್ಟ್ ಸಿಂಗಲ್ ಓನರ್ ಗಾಡಿ ಸ್ಕೋಡಾ ರ್ಯಾಪಿಡ್ 2014 ಮಾಡಲು. ಬರೀ 1 ಲ್ಯಾಕ್ ಅಷ್ಟೇ ಡ್ರಿವನ್ ಆಗಿರೋದು. ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮಗೆ. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಗಾಡಿ ಕೈ ಮಾಡಿ ತೋರ್ಸಂಗೆ ಇಲ್ಲ ಸರ್, ಹಂಗಿದೆ ಗಾಡಿ. ಕೋಟಿಂಗ್ ಪ್ರೈಸ್ ಬಂದು 2,95,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 2,65,000 ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್. ಟಾಟಾ ಬೋಲ್ಟ್ ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಒಂದು ಬೋಲ್ಟು ಕೂಡ ಆಪ್ಷನ್ ಇರುತ್ತೆ. KA19 ರಿಜಿಸ್ಟರ್ ಅಂದರೆ ನಮ್ಮ ಕರ್ನಾಟಕ ಗಾಡಿನೇ, ಬಟ್ ಮ್ಯಾಂಗ್ಳೂರ್ ರಿಜಿಸ್ಟರ್ ಆಗಿರುತ್ತೆ. ಮೇಡಮ್ ಏನು ಮಾಡಲ್ ಇದು? ಸರ್ 2015 ಮಾಡಲ್ ಸರ್. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ, ಕಂಡೀಷನ್ ಆಗಿದೆ ಗಾಡಿ ಬಂದು ನೋಡ್ಬೋದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿದೆ. ಗಾಡಿ ಪ್ರೈಸ್ ಬಂದು 2,75,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 2,45,000 ರೂಪಾಯಿಗೆ ಬೋಲ್ಟ್ ಕೊಡ್ತಾ ಇದ್ದೀವಿ. ಡೀಸೆಲ್ ಇಂಜನ್ ಅಥವಾ ಪೆಟ್ರೋಲ್ ಇಂಜಿನ್? ಪೆಟ್ರೋಲ್ ಸರ್. ಪೆಟ್ರೋಲ್ ಇಂಜನ್. ಆಫರ್ ಪ್ರೈಸ್ 2,45,000. 2015 ಮಾಡಲ್. ಓಕೆ. BMW ನಮಗೆ X3 ಬೇಕು ಅಂತ ಕೇಳಿದ್ರೆ ಆ ಗಾಡಿ ಕೂಡ ಇರುತ್ತೆ. ಗಾಡಿ ನೋಡ್ತಾ ಇದ್ದೀರಲ್ಲ, X-Drive 20D ಆಗಿರುತ್ತೆ. ಕಂಪ್ನಿ ಫಿಟೆಡ್ ಅಲೋ ವೀಲ್ಸ್ ಎಲ್ಲ ಇರುತ್ತೆ. ಗಾಡಿ ಮಾತ್ರ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಬರ್ತದೆ. ಹೇಳಬೇಕಂದ್ರೆ ಒಂದು ಮಸ್ಕ್ಯುಲರ್ ಕಾರ್ ಅಂತ ಕೂಡ ಹೇಳ್ಬೋದು. ದೊಡ್ಡ ಗಾಡಿ ಥರ ನಿಮಗೆ ಗಾಡಿ ಇದು ಇರುತ್ತೆ. ಯಾರೆಲ್ಲ BMW 320Dನೇ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಫುಲ್ಲಿ ಲೋಡೆಡ್ ಗಾಡಿ ಇರುತ್ತೆ. KA51 ಅಂದರೆ ನಮ್ಮ ಕರ್ನಾಟಕ ಲೋಕಲ್ ಗಾಡಿ ಇದು ಆಗಿರುತ್ತೆ. ಸೊ ಒಳಗಡೆ ಇಂಟೀರಿಯರ್ ಸಹ ನನಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರಲ್ಲ, ಕಂಪ್ನಿ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಇರುತ್ತೆ. ಈ ಗಾಡಿ ಇಂಟೀರಿಯರ್ ಹೇಳಬೇಕಂದ್ರೆ ಈ ಥರ ಬರುತ್ತೆ. ಅಂದರೆ ನಿಮಗೆ ಫುಲ್ಲಿ ಲಕ್ಸುರಿ ಇಂಟೀರಿಯರ್ ಇದಾಗಿರುತ್ತೆ. ಕಾರ್ನರ್ಸಲ್ಲೆಲ್ಲ ನಿಮಗೆ ರೀಡಿಂಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಕೆಳಗಡೆ ನಿಮಗೆ ಲೆಗ್ ರೂಮ್ಗೆ ಒಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಕ್ಕೆ ಹೋಗ್ತೀವಲ್ಲ, ಆ ಥರ ಯಾವ ರೀತಿ ಲೆಗ್ ರೂಮ್ ಹತ್ರ ಲೈಟಿಂಗ್ಸ್ ಬರ್ತದೆ, ಇದರಲ್ಲೂ ಸಹ ನಿಮಗೆ ಅದೇ ಥರ ಲೆಗ್ ರೂಮ್ಗೆ ಲೈಟ್ಸ್ ಎಲ್ಲ ಬರ್ತದೆ. ಜೊತೆಗೆ ಅಷ್ಟೇ ಅಲ್ಲ, ನಿಮಗೆ ಹ್ಯಾಂಡಲ್ಸ್ ಕಡೆನೂ ಕೂಡ ನಿಮಗೆ ಲೈಟಿಂಗ್ಸ್ ಕೊಡುತ್ತೆ. ಆ ಥರ ಅಂದರೆ ನಿಮಗೆ ಫುಲ್ಲಿ ಟಾಪ್ ಎಂಡ್ ಇರೋದ್ರಿಂದ ಇವೆಲ್ಲ ಫೀಚರ್ಸ್ ಬರ್ತದೆ. ಹೇಳಬೇಕಂದ್ರೆ ಮುಂಚೆನೇ ಇವೆಲ್ಲ ನಿಮಗೆ ಪ್ರೀಮಿಯಂ ಕಾರ್ ಆಗಿರುತ್ತೆ. ಮೇಡಮ್ ಏನು ಮಾಡಲ್ ಇದು? ಸರ್ 2017 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿದೆ ಸರ್. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಗಾಡಿ ಕೋಟಿಂಗ್ ಪ್ರೈಸ್ ಬಂದು 19 ಇದೆ, 19,50,000 ಇದೆ. ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ 16,50,000 ರೂಪಾಯಿ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಮುಂಡಲ್ಲಿ ಒಂದು ಟಕ್ಸನ್ ಗಾಡಿ ಇರುತ್ತೆ. ಇದನ್ನು ಕೂಡ ನಿಮಗೆ ಟಾಪ್ ಎಂಡ್ ವೇರಿಯಂಟು, ಫುಲ್ಲಿ ಟಾಪ್ ಎಂಡ್. ಇವೆಲ್ಲ ಮ್ಯಾಗ್ವಿಲ್ಸ್ ಏನು ನೋಡ್ತಾ ಇದ್ದೀರಾ, ಕಂಪನಿ ಫಿಟ್ಟಿಂಗ್ ಮ್ಯಾಗ್ವಿಲ್ಸ್ ಎಲ್ಲ ಬರ್ತದೆ. ಆ ಟೈಮಲ್ಲಿ ಇದು ಹೇಳಬೇಕಂದ್ರೆ ಒಳ್ಳೆ ಕಾಸ್ಟ್ಲಿಯಸ್ ವೆಹಿಕಲ್ ಇತ್ತು. ಅದೇ ಗಾಡಿ ನಿಮಗೆ ಈಗ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಏನಾರ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಗಾಡಿ ಸಹ ನೀವು ಪ್ಲ್ಯಾನ್ ಮಾಡ್ಬೋದು. 5 ಸೀಟರ್ ಗಾಡಿ ಆಗಿರುತ್ತೆ. ಡೀಸೆಲ್ ಇಂಜಿನ್ ಅಲ್ಲ ಮೇಡಮ್? ಹೌದು ಸರ್. ಒಳಗಡೆ ಇಂಟೀರಿಯರ್ ನೋಡಿದ್ರೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಫುಲ್ಲಿ ಲೋಡೆಡ್ ಈ ಗಾಡಿ ನಿಮಗೆ ಸಿಗುತ್ತೆ. ಗಾಡಿ ಒಳಗಡೆ ನೋಡಿದ್ರೆ ಒಳ್ಳೆ ಒಂದು ಲಕ್ಸುರಿ ಫೀಲ್ ಆಗಿರುತ್ತೆ. ಏನು ಮಾಡಲ್ ಇದು? ಸರ್ 16 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿದೆ. ಗಾಡಿ ಬರೀ ಸೆಕೆಂಡ್ ಓನರ್ ಆಗಿದ್ರು 56,000 ಅಷ್ಟೇ ಡ್ರಿವನ್ ಆಗಿರೋದು. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 10,75,000 ಇರೋದು. ಆಫರ್ ಅಲ್ಲಿ ನಿಮ್ಗೆ 8,50,000 ರೂಪಾಯಿಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಹುಂಡೈ ಕಂಪನಿಲಿ ಒಂದು 7 ಸೀಟರ್ ಗಾಡಿ ಬೇಕು ಅಂತ ಕೇಳಿದ್ರೆ ಜಸ್ಟ್ ಒಂದೇ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಕೂಡ ನಿಮಗೆ ಸ್ಯಾಂಟಾ ಫೀ ಬರುತ್ತೆ. ಈ ಗಾಡಿ ಬಂದು ನಿಮಗೆ 7 ಸೀಟರ್ ಆಗಿರುತ್ತೆ. ಡೀಸೆಲ್ ಎಂಜನ್,
ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟರಿಂಗ್, ಆಡಿಯೋ ಮನ್ ಕಂಟ್ರೋಲ್, ಸೀಟ್ ಅಡ್ಜಸ್ಟ್ಮೆಂಟು, ಸೀಟ್ ಹೈಟು, ಪ್ರತಿಯೊಂದು ಇದು ಈ ಕಾರಲ್ಲಿ ನಿಮಗೆ ಬರುತ್ತೆ. ಮೇಡಮ್ ಏನು ಮಾಡಲಿ ಇದು? ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿದೆ. ಇನ್ಶೂರೆನ್ಸ್ ಕೂಡ ಇನ್ನೂ ರನ್ನಿಂಗ್ ಇದೆ ಗಾಡಿದು. ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದು 8,95,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 7,95,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಸರ್. ಓಕೆ. XV ನಲ್ಲಿ ನಮಗೆ W10 ಬೇಕು ಸರ್, ದೊಡ್ಡ ಗಾಡಿ ತಗೋತಾ ಇದೀವಿ, ಒಂದು ಟಾಪ್ ಎಂಡೇ ಇರಲಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಚಾಕ್ಲೇಟ್ ಬ್ರೌನ್ ಇರುತ್ತೆ ಗಾಡಿ, ತುಂಬಾನೇ ನೀಟ್ಲಿ ಮೇಂಟೈನ್. BR ಅಂತಂದ್ರೆ ನಿಮಗೆ ಬಿಹಾರ್ ರಿಜಿಸ್ಟರ್ಡ್, ಅಲಾಂಗ್ ವಿತ್ ಸನ್ರೂಫ್ ಸಮೇತ ಬರ್ತದೆ. ಫುಲ್ಲಿ ಲೋಡೆಡ್, ABS, ಏರ್ ಬ್ಯಾಗ್ಸು. ಹೆಚ್ಚು ಕಮ್ಮಿ ನನಗೆ ಕೇಳಿದ್ರೆ ಇದರಲ್ಲಿ ಒಂದು 6 to 8 ಏರ್ ಬ್ಯಾಗ್ಸು ಸಹ ಬರ್ಬೋದು ಅಂತ ಅನ್ಕೋತೀನಿ. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸು, ABS, ಏರ್ ಬ್ಯಾಗ್ಸು, ಟಿಲ್ ಸ್ಟರಿಂಗ್, ಆಡಿಯೋ ಮನ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟು, ಸೀಟ್ ಹೈಟು, ಪ್ರತಿಯೊಂದು ಅಂತೂ ಇದರಲ್ಲಿ ಬರುತ್ತೆ. ಏನ್ ಮಾಡಲು? 17 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿದೆ ಸರ್. 56,000 ಅಷ್ಟೇ ಡ್ರಿವನ್ ಆಗಿರೋದು ಗಾಡಿ. ಓಕೆ, ಬರೀ 56,000 ಮಾತ್ರ? ಹಾ ಅಷ್ಟೇ. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್ ಇದೆ? ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದು 9.5 ಇರೋದು, 9,50,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ 8,50,000 ರೂಪಾಯಿಗೆ ವಿತ್ NOC ಕೊಡಿಸ್ತೀನಿ. XV ಬೇಕು, ಮಾಡೆಲ್ ಗಾಡಿ ಬೇಕು, ಕಡಿಮೆ ದುಡ್ಡಲ್ಲೇ ಬೇಕು ಅಂತ ಕೇಳಿದಾಗ ಈ ಗಾಡಿ ಕೂಡ ಇವ್ರ ಹತ್ರ ಇರುತ್ತೆ. ಗಾಡಿ ಮಾಡಲ್ ಇರುತ್ತೆ, ಬಟ್ ದುಡ್ಡು ಮಾತ್ರ ತುಂಬಾನೇ ಕಡಿಮೆ ದುಡ್ಡಲ್ಲಿ ಈ ಗಾಡಿ ಸಹ ಕೊಡ್ತಾ ಇದ್ದಾರೆ. ಗಾಡಿ ನೋಡ್ತಾ ಇದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಕಾಣ್ತಾ ಇದೆ. ಯಾವುದೋ ಮೈಗ್ರೇಟೆಡ್ ಗಾಡಿ ಅಲ್ಲ, ನಮ್ಮ ಕರ್ನಾಟಕ ಲೋಕಲ್ ಗಾಡಿ ಇದಾಗಿರುತ್ತೆ. ಮೇಡಮ್ ಏನ್ ಮಾಡಲ್ ಇದೆ? 16 ಮಾಡಲ್ ಸರ್. 2016 ಮಾಡಲ್. ಎಷ್ಟು ಓಡಿದೆ? 1 ಲಕ್ಷ ಓಡಿದೆ ಅಷ್ಟೇ. 1 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಕ್ಯಾರಿಯರ್ ಎಲ್ಲ ಹಾಕ್ಸಿದ್ದಾರೆ. ಯಾರೆಲ್ಲ ಒಂದು ನಾವು ಟೂರ್ಗೆ ಹೋಗ್ತಾ ಇರ್ತೀವಿ ಸರ್ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ರೂಫ್ ಟಾಪ್ ಏರ್ ಕಂಡೀಷನ್ನು, ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿರ್ತಾರೆ. ಗಾಡಿ ಮಾತ್ರ ನೋಡ್ತಾ ಇರಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಕೂಡ ಇದರಲ್ಲಿ ನೀವು ಖರ್ಚು ಮಾಡ್ತೀನಿ ಅಂದ್ರೂ ಕೂಡ ಇಲ್ಲ, ಅಷ್ಟು ನೀಟಾಗಿ ಗಾಡಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮೇಡಮ್ ಒಳ್ಳೆ ಆಫರ್ ಪ್ರೈಸ್ ಹೇಳಿ ಮೇಡಮ್ ಇದಕ್ಕೆ. ಸರ್ 5,95,000 ರೂಪಾಯಿ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. 5,95,000 ರೂಪಾಯಿಗೆ 2016 ಮಾಡಲ್ W6 ವೇರಿಯಂಟ್ ಆಗಿರುತ್ತೆ. ಈ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿಗೆ ಬರಬೇಕು? ಅಲ್ಫಾ ಮೋಟಾರ್ ಬೆಂಗಳೂರು ಬನ್ನರ್ಘಟ್ಟ ಮೇನ್ ರೋಡ್ ಗೊಟ್ಟಿಗೆರೆ ಹತ್ರ ಬನ್ನಿ. ಈ ಗಾಡಿ ನೋಡ್ತಾ ಇದ್ರಲ್ಲ, ಈ ಗಾಡಿ ಬಂದು ನಿಮಗೆ i10 ಕಪ್ಪ ಇಂಜನ್ ಆಗಿರುತ್ತೆ. ರೆಡ್ ಕಲರ್ ಅಲ್ಲಿ KF51 ರಿಜಿಸ್ಟರ್ಡ್, ಅಂದ್ರೆ ನಮ್ಮ ಕರ್ನಾಟಕ ಲೋಕಲ್ ಗಾಡಿ ಆಗಿರುತ್ತೆ. ಯಾರೆಲ್ಲ ಒಂದು ಕಡಿಮೆ ದುಡ್ಡಲ್ಲಿ ಒಳ್ಳೆ ಗಾಡಿ ಬೇಕು ಅಂತ ನೋಡ್ತಾ ಇದ್ದೀರಲ್ಲ, ಅವ್ರಿಗೋಸ್ಕರ ಈ ಗಾಡಿ ಇರುತ್ತೆ. ರೆಡ್ ಕಲರ್ ಅಲ್ಲಿ ಒಂದು ಫರಾರಿ ಬರುತ್ತಲ್ಲ, ಆ ಕಲರ್ ಅಲ್ಲಿ ಈ ಗಾಡಿ ಸಹ ಕಾಣ್ತಾ ಇದೆ. ಮೇಡಮ್ ಏನ್ ಮಾಡಲ್ ಇದು? ಸರ್ 2010 ಮಾಡಲ್ ಸರ್. ಬರೀ 92,000 ಅಷ್ಟೇ ಗಾಡಿ ಡ್ರಿವನ್ ಆಗಿರೋದು. 10 ಮಾಡಲ್ ಆಗಿದ್ರು ಗಾಡಿ ಯಾವುದೇ ರೀತಿ ಕೆಲಸ ಇಲ್ಲ. ಫೈನಲ್ ಟು ಫೈನಲ್ ನಿಮಗೆ ಈ ಗಾಡಿ ಪ್ರೈಸು 2,65,000 ರೂಪಾಯಿಗೆ ಆಸ್ಟ್ರಾ ಕೊಡ್ತಾ ಇದ್ದೀನಿ. ಹಾಗೆ ನೋಡ್ತೀರಾ ಬಂಧುಗಳೇ, ನಿಮ್ಮ ಮುಂದೆ ಒಂದು ಶೌಲೆಟ್ ಸ್ಪಾರ್ಕ್ ಇದೆ. ಅದನ್ನು ಕೂಡ ನಿಮಗೆ ಫೇಸ್ ಲಿಫ್ಟ್ ಅಂದ್ರೆ ಹಳೆ ವರ್ಷನ್ ಅಲ್ಲ ಇದು. ಅದಾದ್ಮೇಲೆ ಮತ್ತೆ ಒಂದು ಗಾಡಿ ಬಂತು, ಆ ಗಾಡಿ ಇರುತ್ತೆ. ಗಾಡಿ ಎಲ್ಲ ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಕಲ್ಯಕ್ಕೆ, ಒಂದು ಮನೇಲಿ ಒಂದು ಸಣ್ಣ ಪುಟ್ಟ ಗಾಡಿ ಇರಲಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ರೆಡ್ ಕಲರ್ ಅಲ್ಲಿ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಈ ಗಾಡಿ ಬಂದು ನಿಮಗೆ ಶವರ್ಲೆಟ್ ಅಲ್ಲಿ ನಿಮಗೆ ಸ್ಪಾರ್ಕ್ ಅಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಇದರಲ್ಲಿ ನಿಮಗೆ ABS, ಸೆಂಟ್ರಲ್ ಲಾಕಿಂಗು, ಪವರ್ ವಿಂಡೋಸು, ಅಡಿಷನಲ್ ಫಿಟೆಡ್ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. 4 ಪವರ್ ವಿಂಡೋ ಸಹ ಬರ್ತದೆ. ಎಕ್ಸ್ಟ್ರಾ ಫಿಟೆಡ್ ಸೀಟ್ ಲೆವರ್ಸ್ ಎಲ್ಲ ತುಂಬಾನೇ ಒಳ್ಳೆ ಕ್ವಾಲಿಟಿದು ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಮಾತ್ರ ಜಸ್ಟ್ ತಗೊಳ್ಳಿ, ಆರಾಮಾಗಿ ಓಡಿಸ್ತಾ ಇರಿ. ಆ ಕಂಡೀಷನ್ ಅಲ್ಲಿ ಅಂತೂ ಕಾಣ್ತಾ ಇದೆ. ಮೇಡಮ್ ಏನ್ ಮಾಡಲಿ ಇದು? ಸರ್ 2011 ಮಾಡಲು ಸೆಕೆಂಡ್ ಓನರ್. ಗಾಡಿ ಬರೀ 62,000 62,000 ಮಾತ್ರ ಡ್ರಿವನ್ ಆಗಿರೋದು ಸರ್. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಫೈನಲ್ ಟು ಫೈನಲ್ ನಿಮಗೆ 1,75,000 ರೂಪಾಯಿ ಫೈನಲ್ ಮಾಡಿಸ್ಕೊಡ್ತೀನಿ. 1,75,000. ಓಕೆ. ಇಕೋ ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಒಂದು ಗಾಡಿ ಇರುತ್ತೆ. ಅದನ್ನು ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟು, ಅಂದ್ರೆ ನಿಮಗೆ ಟೈಟಾನಿಯಂ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಇಂಜನ್ ಇರೋದ್ರಿಂದ ಈ ಗಾಡಿ ಮೈಲೇಜ್ ಹೇಳಬೇಕಂದ್ರೆ ನಿಮಗೆ 20ಕ್ಕಿಂತ ಹೆಚ್ಚಾಗಿ ಮೈಲೇಜು ಸಹ ಬರ್ತದೆ. ಗಾಡಿ ನೋಡ್ತಾ ಇರಲ್ಲ, ಯಾರೆಲ್ಲ ಒಂದು ಬ್ಲ್ಯಾಕ್ ಕಲರಲ್ಲಿ ಗಾಡಿನೇ ಬೇಕು ಅಂತ ಕೇಳ್ತಾ ಇರ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ತುಂಬಾ ನೀಟ್ಲಿ ಮೇಂಟೈನ್ ಇರುತ್ತೆ. ಸ್ಕ್ರಾಚ್ ಇದು ಅದು ಅಂತ ಏನಿಲ್ಲ. ಈ ಗಾಡಿ ಬಂದು ನಿಮಗೆ ಇಂಟ್ರೆಸ್ಟೆಡ್ ಗಾಡಿ ಇರುತ್ತೆ, ಬಟ್ ನಿಮಗೆ ಕರ್ನಾಟಕ ನಂಬರ್ ಎಲ್ಲ ಮಾಡಿ ಕೊಡ್ತಾರೆ. ಒಳಗಡೆ ಇಂಟೀರಿಯರ್ ಎಲ್ಲ ನಿಮಗೆ ತುಂಬಾ ಬ್ಯೂಟಿಫುಲ್ ಕ್ಲಸ್ಟರ್ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಹೈ ಕ್ವಾಲಿಟಿ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ರೆ, ಒಳಗಡೆಯಿಂದ ನೋಡಿದ್ರೆ ಗಾಡಿ ನಿಜವಾಗ್ಲೂ ಅಟ್ಲೀಸ್ಟ್ 1 ರೌಂಡ್ ಹೊಡಿಲೇಬೇಕು ಇದರಲ್ಲಿ ಅಂತ ಮನ್ಸಾಗುತ್ತೆ ಅಲ್ವಾ ಮೇಡಮ್? ಹೌದು ಸರ್. ಏನ್ ಮಾಡಲ್ ಇದು? 2020 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ ಬರೀ 70,000 ಅಷ್ಟೇ ಡ್ರಿವನ್ ಆಗಿರೋದು. ಕೋಟಿಂಗ್ ಪ್ರೈಸ್ ಬಂದು 7,45,000 ಇರೋದು. ಆಫರ್ ಪ್ರೈಸ್ ಅಲ್ಲಿ 6,95,000 6,95,000 ರೂಪಾಯಿಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಇಕೋ ಸ್ಪೋರ್ಟ್ಸ್ ಅಲ್ಲಿ ಒಂದು ಆಟೋಮ್ಯಾಟಿಕ್ ಗಾಡಿ ಬೇಕು ಅಂತ ಕೇಳಿದ್ರೆ ಈ ಗಾಡಿ ಕೂಡ ಇರುತ್ತೆ. KA04 ಬ್ಯಾಂಗ್ಳೂರ್ ಲೋಕಲ್ ರಿಜಿಸ್ಟರ್ಡ್ ಆಗಿರುತ್ತೆ. ಟೈಟಾನಿಯಂ ವೇರಿಯಂಟ್ ಅಂದ್ರೆ ನಿಮಗೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸಿಟಿಲಿ ಓಡಾಡಕ್ಕೆ ಒಂದು ಆಟೋಮ್ಯಾಟಿಕ್ ಗಾಡಿನೇ ಬೇಕು ಅಂತ ತುಂಬಾ ಜನ ಹೇಳ್ತಾ ಇರ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ನೋಡ್ತಾ ಇದ್ರಲ್ಲ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿದರೆ ಎಷ್ಟು ಓಡಿಸಿದ್ರು ಕೂಡ ಗಾಡಿ ಮನ್ಸು ಒಂಚೂರು ಬೇಜಾರಾಗೋದಿಲ್ಲ. ಇನ್ನೂ ಓಡಿಸಲೇಬೇಕು ಅಂತ ಇನ್ನ ಮನ್ಸು ಸೆಳಿತಾ ಇರುತ್ತೆ. ಸೊ ಅದೇ ತರ ಈ ಗಾಡಿ ಕೂಡ ಇರುತ್ತೆ. ಮೇಡಮ್ ಏನ್ ಡೀಟೇಲ್ಸ್ ಇದೆ? ಸರ್ 2014 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ ಆಗಿದೆ. ಇನ್ಶೂರೆನ್ಸ್ ಕೂಡ ಇನ್ನೂ ರನ್ನಿಂಗ್ ಇದೆ. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ.
ನಿಮಗೆ ಇದು ಕೋಟಿಂಗ್ ಪ್ರೈಸ್ ಬಂದು 4,25,000 ಇರೋದು. ಆಫರ್ ಪ್ರೈಸಲ್ಲಿ 3,95,000 ರೂಪಾಯಿಗೆ ಮಾಡಿಸ್ಕೊಡ್ತೀನಿ. ಲೋನ್ ಬೇಕಾ ಸರ್? ಅದನ್ನು ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಹಾಗೆ ನೋಡ್ತಾ ಇಲ್ಲ ಬಂಧುಗಳೇ, ನಿಮ್ಮ ಮುಂದೆ ಒಂದು ನಿಸಾನ್ ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಮೇಡಮ್ ತಿಳ್ಕೊಡ್ತಾರೆ. ನನಗಂತೂ ಗೊತ್ತಿಲ್ಲ. ಯಾರೆಲ್ಲ ನಿಸಾನ್ ಕಾರಲ್ಲಿ ಈ ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಈ ಗಾಡಿ ಅವ್ರಿಗೋಸ್ಕರ. ಟಾಪ್ ಆ್ಯಂಡ್ ವೇರಿಯಂಟು, ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್, ಎಕ್ಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಎಂಜನ್. ಈ ಗಾಡಿ ಬಂದು ನಿಮಗೆ ನಿಸಾನ್ ಟೆರಾನೋ ಆಗಿರುತ್ತೆ. ಹೇಳಬೇಕಂದ್ರೆ ಆಲ್ಮೋಸ್ಟ್ ಇದು ಸಿಮಿಲರ್ ಟು ಡಸ್ಟರ್ ಗಾಡಿ ಥರ ಇರುತ್ತೆ. ಬಟ್ ಏನಂತ ಅಂದರೆ ಡಸ್ಟರ್ ಬಂದು ನಿಮಗೆ ರೆನಾಲ್ಡ್ ಕಂಪನಿ, ಈ ಗಾಡಿ ಬಂದು ನಿಮಗೆ ನಿಸಾನ್ ಕಂಪನಿ ಆಗಿರುತ್ತೆ. ಮೇಡಮ್ ಡೀಟೇಲ್ಸ್ ಹೇಳಿ ಸರ್. 2020 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿದೆ. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. ಮೈಲೇಜ್ ಕೂಡ ನಿಮಗೆ ಕೇಳಂಗೆ ಇಲ್ಲ. ಕೋಟಿಂಗ್ ಪ್ರೈಸ್ ಬಂದು 7,95,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 6,50,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. ಹಾಗೆ ನೋಡ್ತಾ ಇರಲ್ಲ, ಮತ್ತೆ ಒಂದು ಮರ್ಸಿಡೀಸ್ BM ಸಿಕ್ಕುತ್ತೆ GLA 200. ಅಂದರೆ ಈ ಸಹ ನಿಮಗೆ ಗಾಡಿ ಅಲಾಂಗ್ ವಿತ್ ಪ್ಯಾನರೋಮಿಕ್ ಸನ್ರೂಫ್ ಸಮೇತ ಬರ್ತದೆ. ಯಾರೆಲ್ಲ ಒಂದು ಲಕ್ಸುರಿ ಗಾಡಿ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಈ ಗಾಡಿ ನಿಮಗೆ ಆಲ್ಫಾ ಮೋಟರ್ ವರ್ಲ್ಡ್, ಬನ್ನರ್ಘಟ್ಟ ರೋಡ್, ಆಪೋಸಿಟ್ ಡಿ ಮಾರ್ಟ್ ಹತ್ರ ಬ್ಯಾಂಗ್ಳೂರಲ್ಲಿ ಈ ಗಾಡಿ ನಿಮಗೆ ಸಿಗುತ್ತೆ. ಗಾಡಿ ಮಾತ್ರ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಒಳಗಡೆ ಯಾವ ರೀತಿ ಲಕ್ಸುರಿ ಇರುತ್ತೆ ಅಂತ ಮುಂದ್ಗಡೆ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫೋನಲ್ಲಿ ತೋರಿಸೋದಕ್ಕಿಂತನೂ ಡೈರೆಕ್ಟಾಗಿ ಇನ್ ಪರ್ಸನ್ ಇವೆಲ್ಲ ಗಾಡಿಗಳು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಈ ಗಾಡಿ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಮೇಡಮ್ ಏನು ಡೀಟೇಲ್ಸ್ ಹೇಳಿ? 2015 ಮಾಡೆಲ್ ಸರ್. 2015 ಮಾಡಲು ಪೆಟ್ರೋಲ್ ಆಗಿರುತ್ತೆ. 82,000 ಡ್ರಿವನ್ ಆಗಿದೆ ಗಾಡಿ. ಅದು ಮಂಗಳೂರು ಗಾಡಿ ಆಗಿದೆ ಸರ್. ಇದು ಮಂಗಳೂರಲ್ಲಿ ಇರೋರಿಗೆ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಓಕೆ. ಕೋಟಿಂಗ್ ಪ್ರೈಸ್ ಬಂದು 14,50,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 12,50,000 ರೂಪಾಯಿಗೆ ಕ್ಲೋಸ್ ಮಾಡಿಸ್ತೀವಿ. ಓಕೆ. ಫ್ಲಾಟ್ 2 lakh rupees ಡಿಸ್ಕೌಂಟ್ ಇರೋದಾ? ಸರ್. ಓಕೆ. ಇಮಿಡಿಯೇಟ್ ಆಗಿ ನಿಮಗೆ ಫ್ಲಾಟ್ 2 lakh rupees ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ. ಈ ಗಾಡಿ ಬಂದು ನಿಮಗೆ ಪೆಟ್ರೋಲ್ ಎಂಜನ್ ಆಗಿರುತ್ತೆ. GLA 200. ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಸೊ ಯಾರೆಲ್ಲ ನಮಗೆ ಒಂದು ಜಾಗ್ವಾರ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ಬಂದು ನಿಮಗೆ XF ವೇರಿಯಂಟ್ ಅಂತ, ಅಂದರೆ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಯಾರೆಲ್ಲ ಒಂದು ಜಾಗ್ವಾರೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಗಾಡೀಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಇರುತ್ತೆ. ಯಾವ ಫೀಚರು ಇಲ್ಲ ಅಂತ ಹೇಳಂಗಿಲ್ಲ. ಮೇನ್ ಒಂದು ಸಿಂಪಲ್ ಒಂದು ವರ್ಡಲ್ಲಿ ಹೇಳ್ತೀನಿ, ಅಲಾಂಗ್ ವಿತ್ ಸನ್ರೂಫ್ ಸಮೇತ ನಿಮಗೆ ಈ ಗಾಡಿ ಬರುತ್ತೆ. ಹೇಳೋದ್ಕಿಂತ ಬದಲು ನಾನು ನಿಮಗೆ ಒಳಗಡೆ ಇಂಟೀರಿಯರ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಟ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತು. ಗಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಲಕ್ಸುರಿ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಗಾಡಿ ಒಳಗಡೆ ಬಂದು ಕೂತಿದ್ರೆ ಅಥವಾ ಒಂದು ಟ್ರಯಲ್ ಹೊಡಿಬೇಕು ಅಥವಾ ಗಾಡಿ ಪರ್ಚೇಸ್ ಮಾಡಿದ್ರೆ ಮಾತ್ರ ಈ ಗಾಡಿ ಬಗ್ಗೆ ಲಕ್ಸುರಿ ಏನಂತ ನಮಗೆ ಅರ್ಥ ಆಗುತ್ತೆ. ಮೇಡಮ್ ಏನು ಡೀಟೇಲ್ಸ್ ಇದು? ಸರ್ 2015 ಮಾಡಲು ಸರ್. ಗಾಡಿ ಬರೀ 90,000 ಡ್ರಿವನ್ ಆಗಿದೆ ಅಷ್ಟೇನೆ. ಈ ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಗಾಡಿ ಕಂಡೀಷನ್ ಆಗಿದೆ. ಕೋಟಿಂಗ್ ಪ್ರೈಸ್ ಬಂದು 12,50,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 11 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸೊ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ನೀವೇನಾರ ಪ್ಲಾನ್ ಮಾಡ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ ಇರೋ ಆಲ್ಫಾ ಮೋಟರ್ ವರ್ಲ್ಡ್ನ ವಿಸಿಟ್ ಮಾಡಿ. ಇವ್ರ ಶೋರೂಮ್ ಬನ್ನರ್ಘಟ್ಟ ಮೇನ್ ರೋಡು ಆಪೋಸಿಟ್ ಡಿ ಮಾರ್ಟ್ ಹತ್ರ ಇರುತ್ತೆ. ಮತ್ತೊಂದು ಪೋಲೋ ಕೂಡ ಇರುತ್ತೆ ಇವ್ರ ಹತ್ರ. ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ BR ರಿಜಿಸ್ಟರ್ಡ್, ಬಟ್ ನಿಮಗೆ ಕರ್ನಾಟಕ ನಂಬರ್ ಅಥವಾ NOC ಸಮೇತ ಈ ಗಾಡಿ ಕೊಡ್ತಾರೆ. ಮೇಡಮ್ ಏನು ಡೀಟೇಲ್ಸ್ ಇದು? ಸರ್ 2015 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಗಾಡೀಲಿ ಯಾವುದೇ ರೀತಿ ಕೆಲಸ ಇಲ್ಲ. ಗಾಡೀಲಿ ಒಂಚೂರು ಸ್ಕ್ರಾಚಸ್ ಡೆಂಟ್ ಏನೂ ಇಲ್ಲ. ಎಲ್ಲ ಕಂಪ್ನಿ ಫಿಟ್ಟೆಡೇ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಇಂಜಿನ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಇಂಜಿನ್. ಮಾಡೆಲ್ ಏನಂತ ಅಂದ್ರೆ ಆಗಿರುತ್ತೆ. ಮಾಡೆಲ್ ಏನಂದ್ರೆ 15 ಮಾಡೆಲ್ ಸರ್. 15 ಮಾಡೆಲ್. ಓಕೆ. ಏನು ಪ್ರೈಸ್ ಇದೆ? 3,95,000 ಕೋಟಿಂಗ್ ಪ್ರೈಸ್ ಇರೋದು. 3,65,000ಗೆ ಆಫರ್ ಪ್ರೈಸ್ ಅಲ್ಲಿ ಪೋಲೋ ಕೊಡ್ತೀನಿ ಸರ್. ಈ ಹೇಳಿರೋ ಪ್ರೈಸ್ NOC ಪ್ರೈಸ್ ಅಥವಾ ಕರ್ನಾಟಕ ನಂಬರ್? ವಿತ್ NOC ಕೊಡ್ತೀನಿ ಸರ್. ವಿತ್ NOC ಪ್ರೈಸ್ ಅಲ್ಲಿ ಕೊಡ್ತೀರಾ? ಕರ್ನಾಟಕ ನಂಬರ್ ಬೇಕು ಅಂತ ಅಂದ್ರೆ ಅದನ್ನು ಮಾಡಿಸ್ಕೊಡ್ತೀನಿ. ಅದನ್ನು ಮಾಡಿಸಿ ಕೊಡ್ತೀರಾ? ಓಕೆ. ಹಾಗೆ ನೋಡ್ತಾ ಇರಲ್ಲ ಬಂಧುಗಳೇ, ನಿಮ್ಮ ಮುಂದೆ ಒಂದು ಯುನೀಕ್ ಗಾಡಿ ಇದೆ. ಒಂದಲ್ಲ ಎರಡೆರಡು ಗಾಡಿ ಇರುತ್ತೆ. ಔಟ್ಲ್ಯಾಂಡರ್ ಗಾಡಿ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗದೆ ತುಂಬಾ ಕಷ್ಟ, ಅಂದ್ರೆ ಸಿಗದೇ ಇಲ್ಲ ಅಂತ ಅನ್ಕೊಳ್ಳಿ. ಬಟ್ ಈ ಗಾಡಿ ಬಂದು ನಿಮಗೆ ಆಲ್ಫಾ ಮೋಟರ್ ವರ್ಲ್ಡ್ ಬನ್ನರ್ಘಟ್ಟ ರೋಡ್ ಅಲ್ಲಿ ಇರೋ ಶೋರೂಮ್ ಅಲ್ಲಿ ಇರುತ್ತೆ. ಮೇಡಮ್ ಫಸ್ಟ್ ವೈಟ್ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ವೈಟ್ ಗಾಡಿ ಬಂದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರೋದು. ಕಡಿಮೆ ಡ್ರಿವನ್ ಆಗಿರೋ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಕೋಟಿಂಗ್ ಪ್ರೈಸ್ ಬಂದು 5,45,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 4,500ಗೆ ನಿಮ್ಮ ಚಾನಲ್ ಕಡೆಯಿಂದ ಬರೋರಿಗೆ ಈ ಗಾಡಿ ಕೊಡ್ತೀನಿ. ಓಕೆ. ಈ ಗಾಡಿ ಬಗ್ಗೆ ಹೇಳಿ ಈಗ. 2010 ಮಾಡಲ್ ಸೇಮ್ ಸರ್. ಸೆಕೆಂಡ್ ಓನರು 80,000 ಡ್ರಿವನ್ ಆಗಿದೆ. ಅದೇ ತರ ನೋಡ್ತಾ ಇರಲ್ಲ, ನಿಮ್ಮ ಮುಂದೆ ಒಂದು ಡಿಸೈರ್ ಕೂಡ ಇರುತ್ತೆ. HR ರಿಜಿಸ್ಟರ್ಡ್, ಬಟ್ ಏನಂತ ಅಂದ್ರೆ ನಿಮಗೆ ಕರ್ನಾಟಕ ನಂಬರ್ ಸಮೇತ ಮಾಡಿ ಕೊಡ್ತಾರೆ. ಗಾಡಿ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ ಪೆಟ್ರೋಲ್ ಇಂಜನ್ ಆಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲ ಇದರಲ್ಲೂ ನಿಮಗೆ 4x4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲ ಇದೆ. ಕಂಪ್ನಿಯಿಂದ ಫ್ಯಾಬ್ರಿಕ್ ಸೀಟ್ಸ್ ನಿಮಗೆ ಏನು ಫಿಟ್ಟಿಂಗ್ ಆಗಿರುತ್ತೆ ಅದನ್ನು ಸಹ ಹಾಗೆ ಇರುತ್ತೆ. ಮೇಡಮ್ ಏನು ಡೀಟೇಲ್ಸ್ ಹೇಳಿ? ಸರ್ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿದೆ. ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ. ಗಾಡಿ ಕಂಡೀಷನ್ ಅಲ್ಲಿ ಇದೆ. ನಿಮಗೆ ಗಾಡಿ ಪ್ರೈಸ್ ಬಂದು 3,75,000 ಇರೋದು. 3,75,000 ಇರೋದು ಕೋಟಿಂಗ್ ಪ್ರೈಸು.
ಆಫರ್ ಪ್ರೈಸ್ ಅಲ್ಲಿ ನಿಮಗೆ 3,45,000 ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್. i20 ಮತ್ತೆ ಒಂದು ಗಾಡಿ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಆಸ್ಟಾ ವೇರಿಯಂಟ್ ಅಂತ ಅಂದ್ರೆ ನಿಮಗೆ ಫುಲ್ಲಿ ಲೋಡೆಡ್ ಇದು ಕೂಡ ಆಗಿರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಇದರಲ್ಲೂ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಸಹ ಕಾಣ್ತಾ ಇದೆ. ಯಾರೆಲ್ಲ ಒಂದು ಆಟೋಮ್ಯಾಟಿಕ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಇರುತ್ತೆ, ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟು ಎಲ್ಲ ಇರುತ್ತೆ. ಈ ಕಾರ್ ಆರಾಮಾಗಿ ತೊಗೊಂಡು ಓಡಿಸ್ತಾ ಇರಿ. ಯಾವ ಥರದ್ದು ಇದರಲ್ಲಿ ಇದು ಅದು ಅಂತ ಖರ್ಚು ಮಾಡೋದು ಅವಶ್ಯಕತೆ ನನಗಂತೂ ಕಾಣ್ತಾ ಇಲ್ಲ. ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಬಂದರೆ ಬನ್ನಿ, ಡೈರೆಕ್ಟಾಗಿ ಇನ್ ಪರ್ಸನ್ ಗಾಡಿನ ಇನ್ಸ್ಪೆಕ್ಷನ್ ಮಾಡಿ ನಿಮ್ಗೇನಾರ ಲೈಕ್ ಆಯಿತು ಅಂತ ಅಂದರೆ ಆರಾಮಾಗೆ ತೊಗೊಂಡು ಹೋಗ್ಬೋದು. ಮೇಡಮ್ ಏನು ಮಾಡಲ್ ಇದು? ಸರ್ 2009 ಮಾಡಲು ಸರ್. ಬರೀ 79,000 ಗಾಡಿ ಓಡಿರೋದು ಅಷ್ಟೇನೆ. ಕೋಟಿಂಗ್ ಪ್ರೈಸ್ ಬಂದು 2,95,000 ಇದೆ. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 2,75,000 ರೂಪಾಯಿಗೆ ಗಾಡಿ ಕೊಡ್ತೀನಿ. ಆಫರ್ ಪ್ರೈಸ್ ಅಲ್ಲಿ 2,75,000ಗೆ ಅದನ್ನು ಕೂಡ ನಿಮಗೆ i20 ಆಟೋಮ್ಯಾಟಿಕ್ ಆಸ್ಟಾ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಕರೋಲಾ ಆಲ್ಟಿಸ್ ಬೇಕು ಅಂತ ತುಂಬಾ ಜನ ಕೇಳ್ತಿದ್ರು ನನಗೆ ಲಾಸ್ಟ್ ವಿಡಿಯೋದಲ್ಲೂ. ಸೊ ಅವ್ರಿಗೋಸ್ಕರ ಇದೊಂದಿರುತ್ತೆ, ಅದನ್ನು ಕೂಡ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಗೋಲ್ಡ್ ಕಲರ್ ಅಲ್ಲಿ ಈ ಗಾಡಿ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಕೊಡ್ತಾ ಇದೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ತರ ಅನಿಸ್ತಾ ಇದೆ. ಸಣ್ಣ ಪುಟ್ಟ ನಿಮಗೆ ಮೈನರ್ ಡೆಂಟ್ಸ್ ಇರುತ್ತೆ, ಬಟ್ ಗಾಡಿ ಗೋಲ್ಡ್ ಕಲರ್ ಅಲ್ಲಿ ಒರಿಜಿನಲ್, ಆಲ್ಮೋಸ್ಟ್ ಒರಿಜಿನಲ್ ಪೇಂಟ್ ಅಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ABS, ಏರ್ ಬ್ಯಾಗ್ಸ್, ಅಡಿಷನಲ್ ಫಿಟ್ ನಿಮಗೆ ಕಂಪ್ನಿ ಫಿಟೆಡ್ ಸೀಟ್ ಅಡ್ಜಸ್ಟ್ಮೆಂಟು, ಸೀಟ್ ಹೈಟು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರ್ತದೆ. ಟಿಲ್ ಸ್ಟರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಬರೋ ಗಾಡಿ ಇದು. ಏನು ಮಾಡಲ್ ಮೇಡಮ್ ಇದು? ಸರ್ 2009 ಮಾಡಲು. FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಕೋಟಿಂಗ್ ಪ್ರೈಸ್ ಬಂದು 3,25,000 ಇರೋದು. ಆಫರ್ ಪ್ರೈಸ್ ಅಲ್ಲಿ ನಿಮಗೆ 2,95,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಸರ್. ಹಾಗೆ ನೋಡ್ತಾ ಇರೋ ಬಂಧುಗಳೇ, ನಿಮ್ಮ ಮುಂದೆ ಒಂದು Hyundai i20 ಕೂಡ ಇರುತ್ತೆ. ಅದನ್ನು ನಿಮಗೆ ಆಸ್ಟಾ ವೇರಿಯಂಟ್ ಅಂದರೆ ನಿಮಗೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ KA04 ಬ್ಯಾಂಗ್ಳೂರ್ ಲೋಕಲ್ ರಿಜಿಸ್ಟರ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಅಲಾವಿಲ್ಸ್, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ನಿಮಗೆ ಫುಲ್ಲಿ ಲೋಡೆಡ್ ಗಾಡಿ ಇರೋದ್ರಿಂದ ನಿಮಗೆ ಒಂದು ಫೀಚರ್ಸು ಕೂಡ ನಿಮಗೆ ಮಿಸ್ ಆಗಿರೋದಿಲ್ಲ. ಆ ಥರ ಇರುತ್ತೆ. ಗಾಡಿ ಮಾತ್ರ ನಿಮಗೆ ನ್ಯೂ ಕಂಡೀಷನ್ ಥರ ಕಾಣ್ತಾ ಇದೆ. ಹೊಸ ಗಾಡಿ, ಒಂದು ಶೋರೂಮ್ ಗಾಡಿ ತೊಗೋತಿರಲ್ಲ ಆ ಕಂಡೀಷನಲ್ಲಿ ನಿಮಗೆ ಈ ಗಾಡಿ ಕಾಣ್ತಾ ಇದೆ. ಸರ್ ಮೇಡಮ್ ಏನು ಮಾಡಿ ಮೇಡಮ್ ಇದು? ಸರ್ 2017 ಮಾಡಲು ಬರೀ 45,000 ಅಷ್ಟೇ ಡ್ರಿವನ್ ಆಗಿರೋದು. ಓಕೆ, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಕೋಟಿಂಗ್ ಪ್ರೈಸ್ ಬಂದು 6,50,000 ಇದೆ. ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ 5,95,000 ರೂಪಾಯಿಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಆಫರ್ ಪ್ರೈಸ್ 5,95,000 ರೂಪಾಯಿಗೆ ನಮ್ಮ ಚಾನಲ್ ಮುಖಾಂತರ ಬಂದು ಕೇಳಿದ್ರೆ ನಿಮಗೆ ಈ ಆಫರ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಗಾಡಿ ಬಂದು ನಿಮಗೆ Hyundai i10 ಗಾಡಿ ಆಗಿರುತ್ತೆ. ಕಪಾ 2 ವೇರಿಯಂಟ್ ನೋಡ್ತಾ ಇದ್ದೀರಲ್ಲ, ಕಪಾ 2 ವೇರಿಯಂಟ್ ಆಗಿರುತ್ತೆ. IRDE2 ಅಂತ. ಏನ್ ಮಾಡಲ್ ಸರ್ ಇದು? ಸರ್ 2013 ಮಾಡಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. 40,000 ಓಡಿದೆ ವೆಹಿಕಲ್. 2,25,000 ಕೊಟ್ ಮಾಡ್ತಾ ಇದೆ ಸರ್. 1,95,000 ಫೈನಲ್ ಮಾಡ್ಕೊಡ್ತೀನಿ ವಿತ್ NOC. ವಿತ್ NOC ಕರ್ನಾಟಕ ನಂಬರ್ ಸಮೇತ ಅಂದ್ರೆ ಸರ್ ಮಾಡ್ಕೊಡೋಣ ಸರ್. ಅದು ಕರ್ನಾಟಕ ನಂಬರ್ ಬೇಕಂದ್ರೆ ಅದನ್ನು ಸಹ ಮಾಡ್ಕೊಡ್ತೀರಾ. NOC ಬೇಕಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀರಾ. 2013 ಮಾಡಲ್. ಓಕೆ. ಸಿವಿಕ್ ಗಾಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಬಟ್ ಈ ತರ ನಿಮ್ಗೆ ಒಂದು ಸನ್ರೂಫ್ ಗಾಡಿನೇ ಬೇಕು ಅಂತ ಕೇಳಿದ್ರೆ ಮಾರ್ಕೆಟ್ ಅಲ್ಲಿ ಯಾರ ಹತ್ರನೂ ಸನ್ರೂಫ್ ಇರೋ ಗಾಡಿ ಅಂತೂ ಇಲ್ಲ. ಬೇರೆ ಬೇಸಿಕ್ಸ್ ವೇರಿಯಂಟ್ಸ್ ಎಲ್ಲ ಬೇಕಂದ್ರೆ ಸುಮಾರು ಬೇಕಾದಷ್ಟು ಗಾಡಿಗಳು ಸಿಗುತ್ತೆ. ಗಾಡಿ ನೋಡ್ತಾ ಇರಲ್ಲ, ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಆ ಥರ ನೀಟ್ಲಿ ಮೇಂಟೈನ್ ಆಗಿರುತ್ತೆ ಈ ಗಾಡಿ. ಯಾರೆಲ್ಲ ಸಿವಿಕಲ್ಲೇ ಗಾಡಿ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಗಾಡಿ ಬಂದು ನಿಮಗೆ ಆಟೋಮ್ಯಾಟಿಕ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ 2011 ಮಾಡಲು Honda Civic ಟಾಪ್ ಅಂಡ್ ವೆಹಿಕಲ್ ಆಗಿದೆ. ವಿತ್ ಸನ್ ರೂಫ್ ಬರುತ್ತೆ ಸರ್. 4,95,000 ಕೊಟ್ ಮಾಡ್ತಾ ಇದ್ದೀರಿ. ಫೈನಲ್ 4,75,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. Volkswagen Vento ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ಕೂಡ ನಿಮಗೆ ಹೈಲೈನ್ ವೇರಿಯಂಟ್ ಆಗಿರುತ್ತೆ, ಟಾಪ್ ಅಂಡ್ ವೇರಿಯಂಟ್. ಯಾರೆಲ್ಲ ಒಂದು ವೆಂಟೋನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಮಾಡಲ್ ಇದು? ಸರ್ 2011 ಮಾಡಲು ವೆಂಟೋ ಹೈಲೈನ್ ಬರುತ್ತೆ. ಟಾಪ್ ಅಂಡ್ ಆಟೋಮೆಟಿಕ್ ವೆಹಿಕಲ್ ಆಗಿದೆ. 3,65,000 ಕೊಟ್ ಮಾಡ್ತಾ ಇದ್ದೀರಿ ಸರ್. 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಅಥವಾ ಪೆಟ್ರೋಲ್ ಇಂಜಿನ್? ಸರ್ ಪೆಟ್ರೋಲ್ ಆಟೋಮೆಟಿಕ್. ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಓಕೆ. ಈ ಗಾಡಿ ಬಂದು ನಿಮಗೆ Volkswagen Polo ಹೈಲೈನ್ ಆಗಿರುತ್ತೆ. ಅಂದರೆ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಕಂಪ್ನಿ ಫಿಟೆಡ್ ನಿಮಗೆ ಇದರಲ್ಲಿ ನಿಮಗೆ ಅಲಾವಿಲ್ಸು, ABS, ಏರ್ ಬ್ಯಾಗ್ಸು, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಸಿಗುತ್ತೆ. ಗಾಡಿ ಮಾತ್ರ ತುಂಬಾ ನೀಟ್ಲಿ ಮೇಂಟೈನ್ ಇದೆ. ಯಾರೆಲ್ಲ ಒಂದು ರೆಡ್ ಕಲರಲ್ಲೇ ಇದು ನಿಮಗೆ ಪೋಲೋ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಅಡಿಷನಲ್ ಫಿಟೆಡ್ ಇದರಲ್ಲಿ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರುತ್ತೆ. KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ ಆಗಿರುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಮಾಡಲ್ ಇದು? ಸರ್ 2016 ಮಾಡಲ್ ಸರ್. ಇದು ಜಸ್ಟ್ 12,000 ಕಿಲೋಮೀಟರ್ಸ್ ಓಡಿದೆ ಸರ್ ವೆಹಿಕಲ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೆಹಿಕಲ್ ಹೈಲೈನ್ ಬರುತ್ತೆ ಸರ್. ಸೆಕೆಂಡ್ ಓನರ್ ಫ್ಯಾಮಿಲಿಯಲ್ಲಿ ಟ್ರಾನ್ಸ್ಫರ್ ಆಗಿದೆ ವೆಹಿಕಲ್. ಓಕೆ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಜಸ್ಟ್ 12,000 ಓಡಿದೆ ವೆಹಿಕಲ್ ಅಷ್ಟೇ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೋಬಹುದು, ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು. ಏನ್ ರೇಟ್? 5,25,000 ಕೊಟ್ ಮಾಡ್ತಾ ಇದೀರಿ ಸರ್. ಓಕೆ. 4,95,000ಗೆ ಫೈನಲ್ ಮಾಡ್ಕೊಡ್ತೀವಿ. ಓಕೆ.
BMW ನಮ್ಗೆ ಒಂದು ಗಾಡಿ ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ BMW X1 ಆಗಿರುತ್ತೆ. ಗಾಡಿ ನೋಡ್ತಾ ಇದ್ರಲ್ಲ, ಫುಲ್ಲಿ ಟಾಪ್ ಅಂಡ್ ವಿತ್ ಇನ್ಕ್ಲೂಡಿಂಗ್ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ ಈ ಗಾಡಿ ಬರುತ್ತೆ. ಯಾರೆಲ್ಲ ಒಂದು ಕಡಿಮೆ ದುಡ್ಡಲ್ಲಿ ನಮಗೊಂದು ದೊಡ್ಡ ಗಾಡಿ ಬೇಕು ಸರ್, BMW ಈ ತರ ಪ್ರೀಮಿಯಂ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಮಾಡಲ್ ಇದು? ಸರ್ 2012 ಮಾಡಲು ಸರ್, BMW X1 ಬರುತ್ತೆ, ಟಾಪ್ ಅಂಡ್ ಪ್ಯಾನೋರಾಮಿಕ್ ಸಮೇತ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ 5,50,000 ಕೊಟ್ಟು ಮಾಡ್ತಾ ಇದೀರಿ ಸರ್. 5,50,000. ಹೌದು. ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಹೋಂಡಾ ಜಾಸ್ ಆಗಿರುತ್ತೆ, KF 51 ಅಂದರೆ ನಮ್ಮ ಕರ್ನಾಟಕ ಲೋಕಲ್ ಗಾಡಿ ಆಗಿರುತ್ತೆ. ಯಾರೆಲ್ಲ ಒಂದು ಅಫಿಷಿಯಲ್ ಗಾಡಿ ಬೇಕು, ಪೆಟ್ರೋಲ್ ಇಂಜಿನಲ್ಲೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಗಾಡಿ ಮಾತ್ರ ವೆಲ್ ಮೇಂಟೈನ್, ತುಂಬಾನೇ ನೀಟಾಗಿ ಗಾಡಿ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ 2017 ಮಾಡಲು ಸರ್, ಹೋಂಡಾ ಜಾಸ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಗಾಡಿ ನೋಡ್ತಾ ಇದ್ರಲ್ಲ, ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಈ ಗಾಡಿ ಬಂದು ನಿಮಗೆ SV ಅಂದ್ರೆ ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, IVTEC ಪೆಟ್ರೋಲ್ ಎಂಜನ್. ಗಾಡಿ ನಂಬರ್ ಕೂಡ ನಿಮಗೆ ತುಂಬಾ ಫ್ಯಾನ್ಸಿ ಇದೆ, 0880. ಸರ್ ಏನ್ ಆಸ್ಕಿಂಗ್ ಪ್ರೈಸ್ ಇದೆ? ಸರ್ 4,75,000 ಆಸ್ಕಿಂಗ್ ಇದೆ ಸರ್. 4,45,000ಗೆ ಫೈನಲ್ ಮಾಡ್ಕೊಡ್ತೀವಿ. ಸರ್ ಒಂದು ಆಂಟಿಕ್ CRV ಗಾಡಿ ಬೇಕು ಅಂತ ಕೇಳಿದ್ರೆ ಇದು ಸಹ ಇರುತ್ತೆ. ಕಲರ್ ನೋಡ್ತಾ ಇದ್ದೀರಲ್ಲ, ಗೋಲ್ಡ್ ಕಲರ್ ಆಗಿರುತ್ತೆ. ಈ ಕಲರ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ CRV ಸಿಗೋದು ತುಂಬಾನೇ ಅಪರೂಪ ಆಗಿರುತ್ತೆ. 4x4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಎಲ್ಲ ಸಿಗುತ್ತೆ. ಗಾಡಿ ಮಾತ್ರ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಡೀಟೇಲ್ಸ್ ಹೇಳಿ? ಸರ್ 2005 ಮಾಡಲು CRV ಸರ್, ತುಂಬಾ ಡಿಮ್ಯಾಂಡ್ ಆಗಿರೋ ಗಾಡಿ CRV. ಎಲ್ಲ ಸಿಗುತ್ತೆ ನಿಮಗೆ. ಈ ಶೇಪ್ ನಿಮಗೆ ತುಂಬಾ ಕಷ್ಟ ಸಿಗೋದು. 2005 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. 4 ಹೊಸ ಟೈರ್ ಇದೆ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. 3,25,000 ಕೊಟ್ಟು ಮಾಡ್ತಾ ಇದೀರಿ ಸರ್. ಫೈನಲ್ ನಿಮಗೆ 2,75,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಅದೇ ತರ ನೋಡ್ತಾ ಇರಲ್ಲ, ಸಿಡಾನ್ ಅಲ್ಲಿ ಒಂದು ದೊಡ್ಡ ಗಾಡಿ, ಬಟ್ ದುಡ್ಡು ಮಾತ್ರ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ರೆನಾಲ್ಟ್ ಸ್ಕಾಲಾ ಆಗಿರುತ್ತೆ. KF 53 ರಿಜಿಸ್ಟರ್ಡ್ ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಗಾಡಿ, ಫುಲ್ಲಿ ಲೋಡೆಡ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ABS, ಏರ್ ಬ್ಯಾಗ್ಸ್, ಅಲೋ ವೀಲ್ಸ್, ಸ್ಟಿಲ್ ಸ್ಟೀರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಇದರಲ್ಲಿ ಬಂದೇ ಬರ್ತದೆ. ಇದು ಸಹ ನಿಮಗೆ CVT ಅಂದ್ರೆ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಗಾಡಿ ನಂಬರು ಕೂಡ ನೋಡ್ತಾ ಇದ್ರಲ್ಲ, 9055 ಫ್ಯಾನ್ಸಿ ನಂಬರ್ ಆಗಿರುತ್ತೆ. ಏನ್ ಮಾಡಲ್ ಸರ್ ಇದು? ಸರ್ 2013 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ, ಆಟೋಮೆಟಿಕ್ ವೆಹಿಕಲ್. ಓಕೆ, ಟಾಪ್ ಅಂಡ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ. 3,25,000 ಕೊಟ್ಟು ಮಾಡ್ತಾ ಇದೀರಿ ಸರ್. 2,95,000ಗೆ ಫೈನಲ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಹೋಂಡಾ ಸಿಟಿ IVTEC ಆಗಿರುತ್ತೆ ಅಂತ ಅಂದ್ರೆ ನಿಮಗೆ ವಿತ್ ಸನ್ರೂಫ್ ಗಾಡಿ, ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ, ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್. ಈ ಕಾರಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಸನ್ರೂಫ್ ಸಹ ಬರುತ್ತೆ. ಯಾರೆಲ್ಲ ಒಂದು ಲೇಟೆಸ್ಟ್ ಹೋಂಡಾ ಸಿಟಿನೇ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಪೆಟ್ರೋಲ್ ಎಂಜನ್ VX ಅಂತಂದ್ರೆ ನಿಮಗೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಏನ್ ಡೀಟೇಲ್ಸ್? ಸರ್ 2016 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್, ಆಟೋಮೆಟಿಕ್ ವೆಹಿಕಲ್ ಬರುತ್ತೆ, ಟಾಪ್ ಅಂಡ್ ವೆಹಿಕಲ್ ವಿತ್ ಸನ್ರೂಫ್ ಬರುತ್ತೆ. ಇದು 6,30,000 ಕೊಟ್ಟು ಮಾಡ್ತಾ ಇದೀನಿ. ಫೈನಲ್ ನಿಮಗೆ 5,65,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 6,35,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ತಾ ಇರೋದಲ್ಲ, ಒಳ್ಳೆ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಗಾಡಿ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಹೋಂಡಾ ಸಿಟಿ IVTEC, ಅದನ್ನು ಕೂಡ ನಿಮಗೆ VX ಟಾಪ್ ಅಂಡ್ ವೇರಿಯಂಟ್ ಈ ಗಾಡಿ ಆಗಿರುತ್ತೆ. ಹಾಗೆ ನೋಡ್ತೇವೆ ಬಂಧುಗಳೇ, ನಿಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇರುತ್ತೆ. ಯಾರೆಲ್ಲ ಒಂದು ಸಿಡಾನ್ ಗಾಡಿ ಬೇಕು ಸರ್, ಕಡಿಮೆ ದುಡ್ಡಲ್ಲಿ ದೊಡ್ಡ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಈ ಗಾಡಿ ಇರುತ್ತೆ. ಸರ್ ಏನ್ ಡೀಟೇಲ್ಸ್ ಸರ್ ಇದು? ಸರ್ 2013 ಮಾಡಲು, ಆಟೋಮೆಟಿಕ್ ಸನ್ನಿ ಬರುತ್ತೆ. 2,95,000 ಕೊಟ್ಟು ಮಾಡ್ತಾ ಇದೀರಿ. 2,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ನೋಡ್ತಾ ಇರಲ್ಲ, ಇಷ್ಟು ದೊಡ್ಡ ಗಾಡಿ, ಅದನ್ನು ಕೂಡ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. 2,65,000ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಯಾರೆಲ್ಲ ಒಂದು ಆಟೋಮ್ಯಾಟಿಕ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಇದರಲ್ಲಿ ಬಂದು ನಿಮಗೆ CVT ಪೆಟ್ರೋಲ್ ಎಂಜನ್ ಇರುತ್ತೆ. ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಮಾರುತಿ ಅವ್ರದ್ದು ಬೆಲೆನೋ ಆಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಡೆಲ್ಟಾ ವೇರಿಯಂಟ್. ಈ ಗಾಡಿ ಬಂದು ನಿಮಗೆ HR ರಿಜಿಸ್ಟರ್ಡ್ ಇರುತ್ತೆ. ಬಟ್ ನಿಮಗೆ ಕರ್ನಾಟಕ ನಂಬರ್ ಅಥವಾ NOC ಕೊಡಿ ಅಂದರೆ NOC ಸಮೇತ ಕೊಡ್ತಾರೆ. ಬೇಡ ಸರ್ ಕರ್ನಾಟಕ ನಂಬರ್ ಮಾಡಿ ಕೊಡಿ ಅಂತ ಹೇಳಿದ್ರು ಕೂಡ ಆರಾಮಾಗಿ ಮಾಡಿ ಕೊಡ್ತಾರೆ. ಸರ್ ಏನ್ ಮಾಡಲ್ ಇದು? ಸರ್ 2017 ಮಾಡಲು ಸರ್, ಸಿಂಗಲ್ ಓನರ್. ಓಕೆ, ಡೆಲ್ಟಾ ವೇರಿಯಂಟ್ ಬರುತ್ತೆ. 4,45,000 ಕೊಟ್ಟು ಮಾಡ್ತಾ ಇದೆ ಸರ್. 4,25,000 ಮಾಡ್ಕೊಡ್ತೀನಿ. ಓಕೆ, ವಿತ್ NOC ನಾ ಅಥವಾ ವಿತ್ NOC ಸರ್? ವಿತ್ NOC. ಕರ್ನಾಟಕ ನಂಬರ್ ಅಂತ ಅಂದ್ರೆ ಮಾಡ್ಕೊಡೋಣ ಸರ್. ಅದನ್ನು ಮಾಡಿ ಬಂದು ಮಾತಾಡ್ಕೊಡ್ತೀರಾ, ಏನೋ ಒಂದು ಮಾಡ್ಕೊಡಿ. ಈಗ 4 ಲ್ಯಾಕ್ ಎಷ್ಟು ಹೇಳಿದ್ದು? 4,45,000 ಕೊಟ್ಟು ಮಾಡ್ತಾ ಇದೀರಿ. 4,25,000ಗೆ ಕ್ಲೋಸ್ ಮಾಡಿ ಕೊಡ್ತೀರಾ. ಓಕೆ, ಹಾಗೆ ನೋಡ್ತಾರೆ. ನೆಕ್ಸ್ಟ್ ಗಾಡಿ ನಿಮ್ಮ ಮುಂದೆ ಒಂದು ಶವರ್ಲೆಟ್ ಸೇಲ್ ಇರುತ್ತೆ. ಅಂದ್ರೆ ನಿಮಗೆ ಈ ಗಾಡಿ ಬಂದು ನಿಮಗೆ ಸಿಡಾನ್ ವೇರಿಯಂಟ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ 2013 ಮಾಡಲು, LS ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದರಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಓಕೆ, 70,000 ನೋಡಿದೆ. 3,25,000 ಕೊಟ್ಟು ಮಾಡ್ತಾ ಇದ್ದೀರಿ ಸರ್. ಫೈನಲ್ ನಿಮಗೆ ಒಂದು 2,95,000. ಸರ್ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಫೈನಲ್ ಎಷ್ಟಂದ್ರೆ 2,95,000. 2,95,000ಗೆ ಫೈನಲ್ ಇದು ಆಗುತ್ತೆ. ಹೋಂಡಾ ಸಿಟಿ ನೋಡ್ತಾ ಇದ್ರಲ್ಲ, IVTEC ಆಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ABS, ಏರ್ ಬ್ಯಾಗ್ಸು, ಮ್ಯಾಗ್ ವೀಲ್ಸು, ಅಲಾಯ್ ವೀಲ್ಸು, ಮಿರರ್ ಅಡ್ಜಸ್ಟ್ಮೆಂಟು,
ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಇದರಲ್ಲಿ ಆಡಿಯೋ ಮೌಂಟ್ ಕಂಟ್ರೋಲ್ ಸಹ ಬರುತ್ತೆ. ಸರ್ ಏನ್ ಮಾಡಲ್ ಇದೆ? ಸರ್ 2009 ಮಾಡಲ್ ಸರ್, ಆಟೋಮೆಟಿಕ್ ವೆಹಿಕಲ್ ಬರುತ್ತೆ ಇದು. ಫೈನಲ್ ಒಂದೇ ಪ್ರೈಸ್ ಹೇಳ್ತೀನಿ, ನಾನ್ ನೆಗೋಷಿಯಬಲ್ 2,45,000 ಫೈನಲ್ ಮಾಡ್ಕೊಡ್ತೀನಿ. 2,45,000 ಫೈನಲ್ ಟು ಫೈನಲ್ ಇದು ಕ್ಲೋಸ್ ಮಾಡಿ ಕೊಡ್ತಾರೆ. ಇವೆಲ್ಲ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀರಲ್ಲ, ಆಲ್ಫಾ ಮೋಟರ್ ವರ್ಲ್ಡ್, ಬನ್ನರ್ಘಟ್ಟ ರೋಡ್ ಬ್ಯಾಂಗ್ಳೂರಲ್ಲಿ ಇವ್ರ ಶೋರೂಮ್ ಲೊಕೇಟ್ ಆಗಿರುತ್ತೆ. ಹಾಗೆ ನೋಡ್ತಾ ಇದ್ದಾರೆ ನಿಮ್ಮ ಮುಂದೆ ಒಂದು i20 ಇರುತ್ತೆ. i20 ಅದನ್ನು ಕೂಡ ನಿಮಗೆ ಆಸ್ತಾ ವೇರಿಯಂಟ್ ಅಂದರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಬರ್ತದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ABS, ಏರ್ ಬ್ಯಾಗ್ಸ್ ಪ್ರತಿಯೊಂದು ಈ ಕಾರಲ್ಲಿ ಬಂದೆ ನಿಮಗೆ ಬರುತ್ತೆ. ಸರ್ ಏನು ಮಾಡಲ್ಲ? ಸರ್ 2011 ಮಾಡಲ್ ಆಸ್ತಾ ಟಾಪ್ ಎಂಡ್ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ, ವೆಹಿಕಲ್ ಕ್ಲೀನ್ ಇದೆ. 3,25,000 ಕೊಟ್ಟು ಮಾಡ್ತಾ ಇದೆ ಸರ್. 2,95,000 ಫೈನಲ್ ಮಾಡ್ಕೊಡ್ತೀನಿ. ಸೊ ಹೇಳ್ತಿರೋ ಪ್ರೈಸಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಹೈ ಬಾರ್ಗೇನ್ ಮಾಡೋಕ್ಕಂತೂ ಹೋಗ್ಬಿಡಿ. ಏನಕ್ಕೆ ಅಂತ ಅಂದರೆ ಈ ಸಾರಿ ಪ್ರೈಸಿಂಗ್ ತುಂಬಾನೇ ಬೆಸ್ಟ್ ಪ್ರೈಸಲ್ಲಿ ಕೋಟಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನೆಗೋಷಿಯಬಲ್ ಅಲ್ಲಿ ನಿಮಗೆ ಗಾಡಿನ ಕ್ಲೋಸ್ ಮಾಡಿ ಕೊಡ್ತಾರೆ. ಹಾಗೆ ನೋಡ್ತಾರೆ ಬಂಧುಗಳೇ, ನಿಮ್ಮ ಮುಂದೆ ಒಂದು i10 ಕೂಡ ಇರುತ್ತೆ. ಈ ಗಾಡಿ ಬಂದು ನಿಮಗೆ 2013 ಮಾಡೆಲ್ ಗಾಡಿ ಕಪ್ಪ 2 ವೇರಿಯಂಟ್ ಆಗಿರುತ್ತೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ನಿಮಗೆ ಸೈಡ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರ್ತದೆ. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಇದೆ. ಸಣ್ಣ ಪುಟ್ಟ ಜಸ್ಟ್ ಒಂದು ರಬ್ಬಿಂಗ್ ಪಾಲಿಶ್ ಕೇಳ್ತಾ ಇದೆ, ತಗೊಂಡು ಆರಾಮಾಗಿ ಓಡಿಸ್ತಾ ಇರ್ಬೋದು. ಸರ್ ಏನ್ ರೇಟ್ ಕೇಳ್ತಾ ಇದ್ದೀರಾ? ಸರ್ 295 ಕೊಟ್ಟು ಮಾಡ್ತಾ ಇದೆ ಸರ್. 2,50,000 ಫೈನಲ್ ಮಾಡ್ಕೊಡ್ತೀನಿ. 295, 2,50,000 2,95,000 ರೂಪಾಯಿ ಆಕ್ಚುಲಿ ಆಸ್ಕಿಂಗ್ ಪ್ರೈಸ್ ಇರೋದು. ನಮ್ಮ ಚಾನಲ್ ಮುಖಾಂತರ ಯಾರೆಲ್ಲ ಬರ್ತೀರಾ ಅವ್ರಿಗೆ ಬರೀ 2.5 ಲಕ್ಷಕ್ಕೆ ಅಂದ್ರೆ 2,50,000 ಮಾತ್ರ ಇದು ಕೊಡ್ತಾರೆ. 2013 ಮಾಡೆಲ್ ಆಗಿರುತ್ತೆ. ಹಾಗೆ ನೋಡ್ತಾ ಇರೋ ಬಂಧುಗಳೇ, ನಿಮ್ಮ ಮುಂದೆ ಒಂದು ಸ್ಕೋಡಾ ಇದಿರುತ್ತೆ, ಫ್ಯಾಬಿಯಾ ಇರುತ್ತೆ. ಯಾರೆಲ್ಲ ಒಂದು ಫ್ಯಾಬಿಯಾ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಅದನ್ನು ಕೂಡ ನಿಮಗೆ ಎಲಿಗೆನ್ಸ್ ಅಂದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಅಲಾಯ್ ವೀಲ್ಸ್ ಇರುತ್ತೆ. ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಇದರಲ್ಲಿ ಯಾವುದೋ ಖರ್ಚಿಲ್ಲ. ಈ ಗಾಡಿ ಕಿಲೋಮೀಟರ್ಸ್ ಕೇಳಿದ್ರೆ ನೀವು 76,000 ಕಿಲೋಮೀಟರ್ ಗಾಡಿ ಓಡಿರುತ್ತೆ. ಈ ಗಾಡಿ ಬಂದು ಆಸ್ಕಿಂಗ್ ಪ್ರೈಸ್ 2,85,000 ಅಂದ್ರೆ 2,85,000 ಇದೆ. ನಮ್ಮ ಚಾನಲ್ ಮುಖಾಂತರ ಬರೋರಿಗೆ ಫೈನಲ್ ಟು ಫೈನಲ್ 2,60,000 ಈ ಗಾಡಿ ಕೊಡ್ತಾರೆ.